ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ದರ್ಶನ್ ನನ್ನ ಭೇಟಿಯಾಗೋದಕ್ಕೆ ಅವರ ಫ್ಯಾನ್ಸ್ ಜೈಲ ಬಳಿ ಹೋಗಿ ನಿರಾಶಾ ಭಾವದಿಂದ ವಾಪಸ್ ಮರಳುತ್ತಾ ಇದ್ದಾರೆ. ಆದ್ರೆ ಜೈಲಿನಲ್ಲೇ ಇರೋ ದರ್ಶನ್ ಅಭಿಮಾನಿಯೊಬ್ಬರನ್ನ ದರ್ಶನ್ ಭೇಟಿಯಾಗಿ ಅಚ್ಚರಿ ಮೂಡಿಸಿದ್ದಾರೆ. ಬಿಡುಗಡೆ ಆಗ್ತಿದ್ದ ಖೈದಿಗೆ ದರ್ಶನ್ ನೋಡಲು ಅವಕಾಶ ಸಿಕ್ಕಿದ್ ಹೇಗೆ, ಯಾರು ಆ ಖೈದಿ ಅಂತ ನಾವು ನಿಮ್ಗೆ ತಿಳಿಸ್ತೀವಿ. ದರ್ಶನ್ ಜೈಲಿನಲ್ಲಿ ಎಲ್ಲರನ್ನ ಭೇಟಿ ಆಗ್ತಾ ಇಲ್ಲ. ಆರಕ್ಷಣ ಬೇಡ ಅನ್ಸಿದ್ರು ಕೂಡ ಬೇಡ ಅಂತಾಲೆ ಹೇಳ್ತಿದ್ರು. ಆದ್ರೆ ತಮ್ಮ ಸೆಲೆಬ್ರಿಟಿಗಳು ಅಂತ ಹೇಳಿ ಬಂದಾಗ ಜೈಲಿನಲ್ಲೂ ಆ ಒಂದು ಪ್ರೀತಿ ಮತ್ತು ಅಭಿಮಾನವನ್ನ ಇಟ್ಕೊಂಡಿದ್ದಾರೆ. ಅದಕ್ಕೇನೆ ಚಿತ್ರದುರ್ಗದಿಂದ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಆಗಿದ್ದ ಅಭಿಮಾನಿ ಸಿದ್ದಾರೂಢ ಅವರನ್ನ ದರ್ಶನ್ ಭೇಟಿಯಾಗಿದ್ದಾರೆ. ನಾನು ನಿಮ್ಮ ದೊಡ್ಡ ಅಭಿಮಾನಿ ಅಂತ ಹೇಳಿದ್ದಕ್ಕೇನೆ ದರ್ಶನ್ ಭೇಟಿಗೆ ಓಕೆ ಹೇಳಿದ್ದಾರೆ. ಹಾಗೆ ಬಂದ ಅಭಿಮಾನಿ ಸಿದ್ದಾರೂಢರನ್ನ ದರ್ಶನ್ ಥ್ಯಾಂಕ್ಸ್ ಕೊಟ್ಟು ಬಾಚಿ ತಪ್ಕೊಂಡಿದ್ದಾರೆ. ಹೆಚ್ಚು ಕಡಿಮೆ 12 ನಿಮಿಷ ಜೊತೆಗೆ ಇದ್ದಾರೆ. ಚಿತ್ರದುರ್ಗದ ಜೈಲಿನಿಂದ ಜುಲೈ 7, 2024 ತಾರೀಕಿಗೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೆ ಸಿದ್ದಾರೂಢ ಬಂದಿದ್ದಾರೆ. ಆ ಮೊದಲ ದಿನ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣನನ್ನ ಸಿದ್ದಾರೂಢ ನೋಡಿದ್ದಾರೆ. ಆಗ್ಲೇ ದರ್ಶನ್ ಅವರನ್ನ ಯಾಕೆ ನೋಡಬಾರ್ದು ಅನ್ಸಿ ಅವರು ಜೈಲು ಮುಖ್ಯಾಧಿಕಾರಿ ಅವರಿಗೆ ಮನವಿ ಮಾಡ್ಕೊಂಡಿದ್ದಾರೆ. ನಾನು ದರ್ಶನ್ ದೊಡ್ಡ ಅಭಿಮಾನಿಯಾಗಿದ್ದೇನೆ, ನೋಡಲು ಅವಕಾಶ ಮಾಡಿಕೊಡಿ ಅಂತಲೇ ಕೇಳಿದ ಹಿನ್ನೆಲೆಯಲ್ಲಿ ಅವಕಾಶ ಸಿಕ್ಕಿದೆ. ಸಿದ್ದಾರೂಢ ಜೈಲಿನಿಂದ ಬಿಡುಗಡೆ ಆಗ್ತಿದ್ದ ಕಾರಣ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಭಿಮಾನಿ ಅಂತ ಹೇಳಿದ್ದಕ್ಕೆ ದರ್ಶನ್ ಕೂಡ ಭೇಟಿಗೆ ಒಪ್ಕೊಂಡಿದ್ರು. ಆಗಲೇ ಸಿದ್ದಾರೂಢನನ್ನ ದರ್ಶನ್ ಇರೋ ಸೆಲ್ಗೆ ಕರೆದುಕೊಂಡು ಹೋಗಲಾಗಿದೆ. ಅಲ್ಲಿ ದರ್ಶನ್ ನೋಡಿದಾಗ ಖುಷಿ ಪಟ್ಟಿದ್ದಾರೆ. ಆ ಕೂಡಲೇ ದರ್ಶನ್ ಅಭಿಮಾನಿ ಸಿದ್ದಾರೂಢರಿಗೆ ಥ್ಯಾಂಕ್ಸ್ ಕೊಟ್ಟು ಬಾಚಿಕೊಂಡಿದ್ದಾರೆ. ದರ್ಶನ್ ಒಳಗೆ ಬಾ ಅಂತಲೂ ಕೂಡ ಕರೆದಿದ್ದಾರೆ. ದರ್ಶನ್ ಹೆಚ್ಚು ಕಡಿಮೆ 12 ನಿಮಿಷ ಜೊತೆಗೆ ಇದ್ದು ಮಾತನಾಡಿದ್ದಾರೆ. ಜೈಲಿನಲ್ಲಿರೋ ದರ್ಶನ್ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನ ಅಭಿಮಾನಿ ಸಿದ್ದಾರೂಢ ಮಾಹಿತಿ ನೀಡಿದ್ದಾರೆ. ಸಿದ್ದಾರೂಢ ನೀಡಿರುವಂತಹ ಮಾಹಿತಿ ಪ್ರಕಾರ ಅಲ್ಲಿ ಜೈಲು ನಿಯಮ ಏನಿದೆಯೋ ಅದನ್ನೇ ದರ್ಶನ್ಗೂ ಕೊಡಲಾಗಿದೆ. ಟಿವಿ ಗಿವಿ ಏನೂ ಇಲ್ಲ, ರಾಜ್ಯಾತಿಥ್ಯ ಅಂತೂ ಮೊದಲೇ ಇಲ್ಲ, ಕಾಟ್ ಏನೂ ಇಲ್ಲ, ನೆಲದ ಮೇಲೆ ಮಲಗ್ತಾರೆ. ಜಂಖಾನ ಇದೆ, ಅದನ್ನೇ ನೆಲದ ಮೇಲೆ ಹಾಸಿಕೊಂಡಿದ್ದಾರೆ. ಕಂಬಳಿ ಮತ್ತು ದಿಂಬು ಇದೆ ಅಂತಲೇ ದರ್ಶನ್ ಭೇಟಿಯಾದ ಅಭಿಮಾನಿ ಸಿದ್ದಾರೂಢ ಹೇಳ್ಕೊಂಡಿದ್ದಾರೆ. ದರ್ಶನ್ ಅವರನ್ನ ನೋಡಿರುವ ಸಿದ್ದಾರೂಢ ದರ್ಶನ್ ಜೊತೆಗೆ ಹೆಚ್ಚು ಕಡಿಮೆ 12 ನಿಮಿಷ ಇದ್ದೆ. ದರ್ಶನ್ ಕಣ್ಣಲ್ಲಿ ಪಶ್ಚಾತ್ತಾಪ ನೋಡ್ದೆ. ನಾನು ಅಭಿಮಾನಿ ಅಂತ ಹೇಳ್ತಾ ಇಲ್ಲ, ಪ್ರತಿ ಕ್ಷಣವೂ ಪಶ್ಚಾತ್ತಾಪ ಪಡ್ತಿದ್ದಾರೆ. ಅವರ ಮುಖ ಕಣ್ಣಲ್ಲಿ ಅದು ಕಾಣ್ತಾ ಇದೆ. ಪ್ರತಿ ಕ್ಷಣ ಆ ಕುಟುಂಬಕ್ಕೆ ಸಾರಿ ಕೇಳ್ತಿದ್ದಾರೆ ಅನ್ನಿಸ್ತು ಅಂತಾಲೆ ಹೇಳಿದ್ದಾರೆ. ದರ್ಶನ್ ಅವರು ಸೆಲ್ ಒಳಗಡೆ ಮತ್ತು ಸೆಲ್ ಮುಂದೆ ವಾಕ್ ಮಾಡ್ತಾರೆ. ಸಮಯ ಕಳೆಯಲು ಪುಸ್ತಕ ಓದ್ತಾರೆ. ಇವರಿಗೆ ಜೈಲೂಟವನ್ನೇ ಕೊಡ್ತಿದ್ದಾರೆ. 6 ಗಂಟೆಗೆ ಒಳಗೆ ಹಾಕ್ತಾರೆ. ಅವರು ತಪ್ಪು ಮಾಡಿದ್ದಾರೋ ಇಲ್ವೋ ನಂಗೆ ಗೊತ್ತಿಲ್ಲ, ಅದನ್ನು ಕಾನೂನು ಡಿಸೈಡ್ ಮಾಡತ್ತೆ. ಆದ್ರೆ ಅವರು ಜೈಲಿಗೆ ಯಾವಾಗ ಕಾಲಿಟ್ರೋ ಆಗ್ಲೇ ದರ್ಶನ್ ಬದಲಾಗಿದ್ದಾರೆ. ಜೈಲು ಎಲ್ಲರನ್ನ ಬದಲಾಯಿಸತ್ತೆ. ಯಾಕಂದ್ರೆ ಜೈಲು ನರ್ಕ ಅಂತ ತಮ್ಮ ಜೈಲಿನ ದಿನಗಳನ್ನು ಕೂಡ ನೆನಪಿಸಿಕೊಂಡು ಜೈಲಿನಲ್ಲಿರೋ ದರ್ಶನ್ ಅವರನ್ನ ಭೇಟಿಯಾಗಿ ಬಂದ ಅಭಿಮಾನಿ ಸಿದ್ದಾರೂಢ ಕಂಡಿದ್ದನ್ನ ಕಂಡಂತೆ ಹೇಳಿದ್ದಾರೆ. ಈ ಮೂಲಕ ತಮ್ಮ ನೆಚ್ಚಿನ ಹೀರೋ ನೋಡಿ ಖುಷಿಯಿಂದಲೇ ಬಿಡುಗಡೆಯಾಗಿ ಹೊರಗೆ ಬಂದಿದ್ದಾರೆ ಅಂತಲೂ ಹೇಳಬಹುದು.